अस्सलामुअलैकुम, मैं मुनव्वर जिलानी आपकी खिदमत में हाजिर हूँ। आज की दस्तक न्यूज़ कर्नाटका में आप लोगों का खैर मकदम है। नाजरीन, आप यहाँ देख सकते हैं हमारे बीच मौजूद हैं आफ्ताब भाई। आज ये कुछ कहना चाहते हैं अवाम की खातिर, अपनी कौम में एक मैसेज, एक पैगाम पहुँचाना चाहते हैं। आप हमारे साथ बने रहिए, आज हम इनसे बात करेंगे। जी सर, आप बता सकते हैं सर। ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ಆಂಟಿ ಕರಪ್ಷನ್ ಫೌಂಡೇಶನ್ ಆಫ್ ಇಂಡಿಯಾದ ನಾವೆಲ್ಲ ಸದಸ್ಯರು ಮೈಸೂರಿನಲ್ಲೂ 8-10 ಸದಸ್ಯರನ್ನ ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಸಾಹೇಬ್ರ ನೇತೃತ್ವದಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ. ನಾವು ಧ್ವನಿ ಎತ್ತುತ್ತಾ ಇರೋದೇ ಎಲ್ಲಿ ಅನ್ಯಾಯ ನಡೀತಾ ಇದೆಯೋ, ಎಲ್ಲಿ ಕರಪ್ಷನ್ ನಡೀತಾ ಇದೆಯೋ ಅದ್ರ ವಿರುದ್ಧ ಧ್ವನಿ ಎತ್ತಗೋಸ್ಕರನೇ ಆಂಟಿ ಕರಪ್ಷನ್ ಆಫ್ ಫೌಂಡೇಶನ್ ಇಂಡಿಯಾದಲ್ಲಿ ನಾವೆಲ್ಲ ಸದಸ್ಯರಾಗಿರೋದು. ವಿಷಾದಕರ ಸಂಗತಿ ಏನಂತ ಅಂದರೆ, ಈ ಸದಸ್ಯನಲ್ಲಿ ಒಬ್ಬನಾದ ಜಾವೀದ್ ಶರೀಫ್ ಅವ್ರಿಗೆ ಯಾರೋ ಕೂಗಿ ಅವ್ರಿಗೆ ಬೆದರಿಸಿ ಈ ಥರ ಎಲ್ಲ ಕಾರ್ಯನ ನೀವು ಮಾಡಬೇಡಿ, ಯಾರ ವಿರುದ್ಧ ಧ್ವನಿ ಎತ್ತಿದ್ರು ಒಬ್ರು ಜನಪ್ರತಿನಿಧಿ ಇದ್ದಾರೆ, ಅವ್ರ ವಿರುದ್ಧ ಅಂತೂ ನೀವೇನು ಹೇಳಲೇಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ವೈಯಕ್ತಿಕವಾಗಿ ಜನಪ್ರತಿನಿಧಿಗಳ ವಿರುದ್ಧನೂ ಹೋಗ್ತಾ ಇಲ್ಲ, ಜನತೆ ವಿರುದ್ಧನೂ ಹೋಗ್ತಾ ಇಲ್ಲ. ಯಾರು ಕರಪ್ಷನ್ ಅಲ್ಲಿ ಹಿಡಿದಿದ್ದಾರೋ, ನಮ್ಮ ಹತ್ರ ಯಾವ ದಾಖಲೆಗಳು ಅದ್ರಲ್ಲಿ ಪೂರಕವಾದ ದಾಖಲೆಗಳು ಲಭ್ಯವಾಗಿದೆಯೋ ಆ ದಾಖಲೆನ ಪಡೆದಿ, ಆ ದಾಖಲೆನ ಪರಾಮರ್ಶಿ ಆಮೇಲೆ ನಾವೆಲ್ಲ ಇದನ್ನೆಲ್ಲ ಜನಗಳ ಮಧ್ಯೆ ಇಡ್ತಾ ಇರೋದು. ಯಾಕೆ ಅಂದ್ರೆ ಜನಗಳಿಗೆ ಅರಿವು ಮೂಡಿಸೋದಕ್ಕೋಸ್ಕರ. ಈಗ ನಮ್ಮ ತಾತ ಮುತ್ತ ಅಂತಂದಿದ್ರು ಈ ಧ್ವನಿ ಎತ್ತದೆ ಇವರೆಲ್ಲ ಇಷ್ಟು ನಡ್ಸ್ಕೊಂಡು ಬಂದಿದ್ದು. ನಾವು ಇವತ್ತು ಅದನ್ನ ಫೇಸ್ ಮಾಡ್ತಾ ಇದೀವಿ. ನಾವು ನೋಡಿದ್ದನ್ನ ನಮ್ಮ ಮುಂದಿನ ಪೀಳಿಗೆ ನೋಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕೆಲ್ಸಕ್ಕೆ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಇದರಲ್ಲಿ ಏನೂ ದುರುದ್ದೇಶ ಇಲ್ಲ, ಯಾರ ಮೇಲೂ ವೈಯಕ್ತಿಕವಾದ ಏನೂ ಇಲ್ಲ. ಇವ್ರು ಮಾಡಿರೋ ಕೃತ್ಯಗಳನ್ನ ನಾವು ಯಾವಾಗ ಬಯಲ್ಗೆ ಎಳಿತಾ ಇದ್ದಾರೋ ಇವರೆಲ್ಲ ವಿಚಲಿತರಾಗಿದ್ದಾರೆ. ಅದು ವಿಚಲಿತರಾಗಿರೋದ್ರಿಂದ ಇವ್ರ ವರ್ತನೆ ಕೂಡ ಬದಲಾವಣೆ ಆಗಿದೆ. ಇದು ತಪ್ಪು ಅನ್ನೋದು ಮನುಷ್ಯನ ಒಂದು ಎಕ್ಸಾಂಪಲ್ ಹೇಳಿ ಸರ್. ನೀವು ಬದಲಾವಣೆ ಆಗಿದೆ, ಇವರು ಇದರಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಯಾವ ಟೈಪ್ ಬದಲಾವಣೆ ಆಗಿದೆ ಅದು ಸ್ವಲ್ಪ ಹೇಳಿ. ಇವ್ರು ಏನ್ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಈ ಧ್ವನಿ ಎತ್ತೋರ್ನ ಒಬ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಇನ್ನೊಬ್ರನ್ನ ನಾವು ಆಮೇಲೆ ಸುಮ್ಮನಿರಿಸ್ಬೋದು, ಆಮೇಲೆ ಮತ್ತೊಬ್ರನ್ನ ಒಟ್ಟಿಗೆ ಎಲ್ರಿಗೂ ಮಾಡಕ್ಕಾಗಲ್ಲ ಅಂತ ಈ ಒಂದು ಸಂದೇಶನ ರವಾನೆ ಮಾಡಿರೋದು. ಈಗಲೇ ನಾವು ಅವ್ರಿಗೆ ಪ್ರತ್ಯುತ್ತರ ಕೊಟ್ಬಿಡ್ತೀವಿ. ನಮ್ಮ ಹಿರಿಯರು ಬ್ರಿಟಿಷರ ವಿರುದ್ಧನೇ ಹೋರಾಡ್ಬಿಟ್ರು ಸ್ವಾತಂತ್ರ್ಯಕ್ಕೆ. ಈ ನಮ್ಮವ್ರ ವಿರುದ್ಧ ನಾವು ಈ ಸಂವಿಧಾನ ನಮ್ಮ ಮೇಲೆ ಹೆದರ್ಬೇಕಾ? ಅಂಥದ್ದು ಏನೈತೆ ಹೆದರ್ಕೊಳ್ಳೋದು? ನಾವು ತಪ್ಪು ಮಾಡ್ತಾ ಇದ್ವಾ? ಅವ್ರು ಬಂದು ಹೇಳಿ ಇಲ್ಲಿ ಮಾಡ್ತಾ ಇದೀಯ ಕಣ ನೀನು ಅಂತ. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ತರ ಹೆದರ್ಸಿ ಬೇರೆ ಬೇರೆ ತರ ನಮ್ಗೆ ಮಾಡಿ ಸುಮ್ಮನಿರಿಸ್ತೀನಿ ಅಂದ್ರೆ ಇವ್ರದ್ದು ತಪ್ಪು ಕಲ್ಪನೆ. ಈ ಕಲ್ಪನೆಯಿಂದ ಇವ್ರು ಹೊರಗಿದ್ರೇನೆ ಒಳ್ಳೇದು. ಯಾಕೆ ಅಂದ್ರೆ ಕಾನೂನು ಐತೆ, ಸುವ್ಯವಸ್ಥೆ ಐತೆ, ನಮ್ಮ ಸಂವಿಧಾನ ಹೇಳೋ ಹಕ್ಕು ಕೊಟ್ಟಿದೆ. ಹಾಗೆ ಜನಗಳನ್ನ ಜನಪ್ರತಿನಿಧಿಯಾಗಿ ನಾವೇ ಆಯ್ಕೆ ಮಾಡೋದು. ಜನರಿಗಾಗಿ ಜನರಿಗೋಸ್ಕರ ಅಂತ ಸಂವಿಧಾನ ಇರೋದು. ಇವ್ರಿಗೋಸ್ಕರ ಇವ್ರ ಮನೆಯವ್ರಿಗೋಸ್ಕರ ಅಂತ ಸಂವಿಧಾನ ಮಾಡಿಲ್ಲ. ಇದನ್ನ ಇವ್ರು ತಿಳ್ಕೋಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ನಾವು ಕೂಡ ತಿಳ್ಕೋಬೇಕು. ಆ ಜವಾಬ್ದಾರಿ ಸ್ಥಾನ ಅಲಂಕರಿಸಿದ್ರೆ ಇವ್ರಿಗೆಲ್ಲ ಕಾನೂನು ಕಾಪಾಡಿ ಅಂತ ಬಿಟ್ಟಿರೋದು. ಇವ್ರು ಚೇಲ ಚಪಾಟಗಳೇ ಹಿಂಗ್ ಮಾಡ್ತಾವ್ರೆ ಅಂತ ಇವರೇ ಅದ್ರಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಮೊದಲು. ಇದು ನನ್ನ ಅನಿಸಿಕೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತರ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ವಕ್ಫ್ ಬೋರ್ಡ್ ಇಶ್ಯೂ ಇರೋದೇ ನಮ್ಮ ಸಮುದಾಯಕ್ಕೆ ಸೇರಿದ್ದು. ಮತ್ಯಾವ ಇಶ್ಯೂಗೂ ನಾವು ಇಲ್ಲಿ ಬೇರೆ ತರ ಏನು ಬಣ್ಣ ಕೊಡಕ್ ಹೋಗ್ತಾ ಇಲ್ಲ. ಇದ್ರ ಅಕ್ರಮಗಳು ನಡೆದೋಗಿದೆ. ಆದ್ರೆ ನೀವು ಹೇಳದ ಪ್ರಕಾರ ವಿರುದ್ಧವಾಗಿ, ಕರಪ್ಷನ್ ವಿರುದ್ಧವಾಗಿ ನಾವು ಓಡಾಡ್ತಾ ಇದೀವಿ ಅಂತ ನೀವು ಏನ್ ಹೇಳ್ತಾ ಇದ್ದೀರಾ, ಬರೀ ನಮ್ಮ ಒಳಗಡೆ ಇರೋದು ವಕ್ಫ್ ಬೋರ್ಡ್ ಅಷ್ಟಕ್ಕೆ ನೀವು ನೋಡ್ತಾ ಇದ್ದೀರಾ. ಇದಾದ್ಮೇಲೆ ಇನ್ನು ಬೇಕಾದಷ್ಟು ಇದೆ, ಆಚೆ ಕಡೆದು ನೋಡೋದು ಇದೆ. ಮೊದ್ಲು ನಮ್ಮನೆ ನಾವು ಗುಡಿಸ್ಕೊಳ್ಳೋಣ, ಆ ಪಾಯಿಂಟ್ ನೀವು ಹೇಳ್ತಾ ಇದ್ದೀರಾ. ಮೊದ್ಲು ನಮ್ಮನೆ ನಾವು ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಪಕ್ಕದ ಮನೆಯವ್ರನ್ನ ನೋಡೋಣ.
ನಮ್ಮ ಮನೇಲೆ ಇಲ್ಲಿ ಗಬ್ಬೆತ್ ಕುಂತೈತೆ, ನಾವ್ ಇನ್ನೊಬ್ರು ಮನೇಲಿ ಹೋಗ್ಬಿಟ್ಟು ಏನ್ ಹೇಳಕ್ ಸಾಧ್ಯ? ಗಬ್ಬ ಹಚ್ಚಿರೋರು ಯಾರು? ನಮ್ಮವ್ರೆ. ತಪ್ಪು ಮನುಷ್ಯನಿಂದಾನೇ ಆಗೋದು. ತಪ್ಪನ್ನ ಒಪ್ಕೊಳ್ಳೋದು ದೊಡ್ಡ ಗುಣ, ತಿದ್ಕೊಳ್ಳೋದು ಮನುಷ್ಯತ್ವ ಗುಣ. ತಪ್ಪನ್ನ ತಪ್ಪು ಅಂತ ಒಪ್ಪದೆ ಮೊಣತನ ಮಾಡೋದು ನೀವು ಎಷ್ಟು ಮಟ್ಟಿಗೆ ಸರಿ ತಿಳ್ಕೊಳ್ಳಿ. ಅದಕ್ಕೋಸ್ಕರ ನಾನು ಹೇಳೋದು, ತಪ್ಪೆಲ್ಲ ಆಗೋಗಿದೆ, ನನ್ನಿಂದಾನು ಆಗಿರ್ಬೋದು ಬಹುಶಃ. ನಾನು ನೀವು ಬಂದು ಹೇಳಿದ್ರೆ ತಿದ್ಕೋತೀನಿ, ನಾನೇ ಸರಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋ ಕರ್ಮಕಾಂಡನ ನಾನು ಕಣ್ಣಾರೆ ಕಂಡು ಇದೆಲ್ಲ ನಾನು ಹೇಳಕ್ ಬರ್ತಾ ಇರೋದು. ಇಷ್ಟು ವರ್ಷದಿಂದ ನನಗೂ ಒಗ್ಗೂಡಿ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಏನೋ ಒಂದು ಸಮಸ್ಯೆಗೆ ನಾನು ಅಲ್ಲಿ ಹೋಗಿ ಸಿಲುಕೊಂಡು ನೋಡ್ತಾ ಹೋಗಿಂದ 6 ವರ್ಷದಿಂದ ಇವ್ರು ಮಾಡಿರೋ ಕೃತ್ಯಗಳಿಂದ ನಾನು ಈ ಸ್ಥಿತಿಗೆ ಬಂದಿರೋದು, ಇವತ್ತು ಹೇಳೋ ಸ್ಥಿತಿಗೆ ಬಂದಿರೋದು. ಇಲ್ಲ ಅಷ್ಟೆಲ್ಲ ನಾನು ನೊಂದಿ ಬೆಂದಿ ಸಾಕಾಗೋಗಿದ್ದೀನಿ. ಈ ತರ ನೊಂದಿ ಬೆಂದಿ ಸಾಕಾಗ್ಸಿ ಎಲ್ರೂ ದಾರಿ ಬಿಟ್ಟು ಹೊಂಟೋಗ್ಬಿಟ್ಟು ಬೇಡಪ್ಪ ಅಂತ ಅಂದ್ಬಿಟ್ಟು, ಆದ್ರೂ ಅಲ್ಲಾಹ್ ತಾಲನ ಇಚ್ಛೆ ನಾನು ಇದುವರೆಗೂ ಈ ಸಂಘರ್ಷದಲ್ಲಿ ಹೋಗ್ತಾನೆ ಇದ್ದೀನಿ. ಎಲ್ಲಿಗಂಟ ಅಲ್ಲಾಹ್ ತಾಲ ಕರ್ಕೊಂಡು ಹೋಗ್ತಾರೋ ಅಲ್ಲಿಗಂಟಾನು ಹೋಗ್ತೀನಿ. ಅನ್ಯಾಯದ ವಿರುದ್ಧ ಆಗ್ಲೂ ಧ್ವನಿ ಎತ್ತದೆ, ಈಗಲೂ ಧ್ವನಿ ಎತ್ತುತ್ತಾ ಇದ್ದೀನಿ, ಮುಂದೂ ಕೂಡ ಧ್ವನಿ ಎತ್ತುತ್ತೀನಿ. ಹಾಗೆ ಯಾರ ಮೇಲೆ ಈ ಹಲ್ಲೆ ನಡೆಸಿದ್ರು, ಯಾರು ಇವ್ರ ಕೂಗ್ ಬೆದರಿಸಿದ್ರು, ಅವ್ರು ಎದ್ರೋದು ಏನು ಅವಶ್ಯಕತೆ ಇಲ್ಲ. ಇಂಥವ್ರು ಅನ್ಯಾಯದ ವಿರೋಧ ಮಾತಾಡೋರ್ಗೆ ಈ ತರದವ್ರು ಇದ್ದೇ ಇರ್ತಾರೆ. ಆವಾಗ್ಲೂ ಇವರು ಇವಾಗ್ಲೂ ಇರ್ತಾರೆ, ಮುಂದೆ ಇರ್ತಾರೆ, ಎಲ್ಲಾ ಕಾಲದಲ್ಲೂ ಇರ್ತಾರೆ. ಇವ್ರಿಗೆ ಹೆದರ್ಕೊಂತ ನಾವು ಸಂತಾನ ಎತ್ತಕ್ಕಾಗಲ್ಲ. ಆ ಹಿರಿಯರು ನಮ್ ಧ್ವನಿ ಎತ್ತಲಿಲ್ಲ ಅಂತ ನಾವ್ ಈ ಸ್ಥಿತಿಲಿ ಇರೋದು. ಈಗ ನಾವು ಎತ್ತಲಿಲ್ಲ ಅಂದ್ರೆ ಈ ಧ್ವನಿ ನಮ್ ಮುಂದಿನ ತಿಂಗಳೇ ಇನ್ನೂ ಹೀನಾಯ ಸ್ಥಿತಿಲಿ ಇರ್ತದೆ. ಸಾಚಾರ್ ಕಮಿಟಿನಲ್ಲಿ ವರದಿನಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ ನಮ್ಮ ಸಮುದಾಯದ ಬಗ್ಗೆ. ಇಷ್ಟೆಲ್ಲ ಆಸ್ತಿ ನಮ್ಗಿದ್ದಿ ಇನ್ನೂ ನಾವು ಬಡತನ ರೇಖೆದಂಗೆ ಇದೀವಿ ಅಂತ ಅಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು? RSS ನವರ? ಮತ್ಯಾರು ಅಲ್ಲ, ನಮ್ಮವ್ರೆ ನಮ್ಮನ್ನ ಮೇಲೆತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಇದನ್ನ ಇವ್ರು ಒಪ್ಕೊಳಕ್ ತಯಾರಾಗಿಲ್ಲ. ಅದಕ್ಕೆ ಇವ್ರು ಬೇರೆ ತರ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರಕ್ಕೆ ಯಾರು ಬಲಿ ಆಗ್ಬೇಡಿ, ಇದಕ್ಕೆ ಯಾರು ಕಿವಿ ಕೊಡ್ಬೇಡಿ. ಬೆದರೋ ಪ್ರದರ್ಶನೇ ಇಲ್ಲ. ನಾವು ಆಂಟಿ ಕರಪ್ಷನ್ ಫೌಂಡೇಶನ್ ಇಂಡಿಯಾದ ಮೆಂಬರ್ ಆಗಿದ್ದೀವಿ. ಭಾರತ ಸರ್ಕಾರದ ಅಡಿಯಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಈ ಸಂಸ್ಥೆಯಿಂದ ನಾವು ಏನ್ ಬೇಕಾದ್ರೂ ಆಶ್ರಯ ಪಡಿಬಹುದು, ಏನ್ ಬೇಕಾದ್ರೂ ಸಹಾಯ ಪಡಿಬಹುದು. ಈ ಮಾತು ಅಲ್ಲಿಗಂಟಾನು ತಲುಪುಟ್ಟಿದೆ. ಅವರು ಅದ್ರ ಮೇಲೆ ಏನ್ ಆಕ್ಷನ್ ಗೊತ್ತದೋ ನಮ್ಗಂತೂ ಗೊತ್ತಿಲ್ಲ. ನಮ್ಮ ಮಾತಂತೂ ಅಲ್ಲಿಗಂತೂ ತಲುಪಿಸಿದೀವಿ. ಇಷ್ಟು ಮಾತು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. जय हिंद, जय कर्नाटक, अस्सलाम वालेकुम रहमतुल्लाहि बरकातुहू। जी सर, आपका बहुत बहुत शुक्रिया। आपने जो रोशनी डाली, आपके कहने के मुताबिक आपने कहा कि आपका जो एंटी करप्शन फाउंडेशन ऑफ इंडिया है, ये ऑर्गेनाइजेशन में जो आप मेंबर्स हैं, तो आपके कहने के मुताबिक आपकी लड़ाई सिर्फ हक के लिए है, करप्शन कंट्री को फ्री करने के लिए है, यानी करप्शन फ्री कंट्री करने के लिए ये मुहिम चला रहे हैं। तो इसमें अगर आप हक पर लड़ रहे हैं, आपका वो फर्ज बनता है, बल्कि हर शहरी का ये फर्ज बनता है कि हक की लड़ाई लड़े। तो आपके मेंबर पर जो ज्यादती हुई है, इस पर आपने अपना ख्याल इजहार किया है। मैं मानता हूँ इस बात पर कि ये गलती हुई है, और मैं ये भी उम्मीद करता हूं कि आइंदा ऐसे हरकत नहीं होगी इंशाल्लाह। अगर ऐसी हरकत फिर से होगी तो ना जाने, मैं तो कुछ कह नहीं सकता कि कहां तक जाएगा ये, क्योंकि हक की लड़ाई में कभी हक की जीत होती है, ये अच्छी तरह से मालूम होनी चाहिए। तो ये वार्निंग भी नहीं है, ये सिर्फ एक हमारी एक आपके सबके लिए एक पैगाम है कि आपस में इत्तेहाद को कायम करे, सुकून को कायम करे। इंतशार पैदा करना या लॉ एंड ऑर्डर प्रॉब्लम क्रिएट करना, ये हरगिज हमारे इंडिया के कॉन्स्टिट्यूशन जायज़ नहीं है। अगर कोई भी हरकत करेगा, कानून के खिलाफ जाएगा, तो 100% वो कानून के दायरे में आएगा। खंडित सर। जी सर, अस्सलाम वालेकुम रहमतुल्लाहि व बरकातुहू।